ನೀವು ನೋಡ್ತಾ ಇದ್ದೀರಲ್ಲ, ಸರಿಯಾಗಿ ನಡೆದಿದೆ, ವ್ಯಾಪಕವಾಗಿ ನಡೆದಿದೆ, ಎಲ್ಲ ಜನಬೆಂಬಲವನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪರವಾಗಿದೆ, ಗ್ಯಾರಂಟಿ ಪರವಾಗಿದೆ, ಸಿದ್ದರಾಮಯ್ಯ ಪರವಾಗಿದೆ, ಶಿವಾನಂದ ಪಾಟೀಲ್ ಪರವಾಗಿದೆ, ನಮ್ಮ ಪರವಾಗಿದೆ. 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಈ ಲೋಕಸಭೆ ಚುನಾವಣೆಗೆ ಗೆಲ್ತೀವಿ. ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ 5 ಗ್ಯಾರಂಟಿ ಮಾಡಿದ್ದಾರೆ, ಲೋಕಸಭಾ ಚುನಾವಣೆ ನಂತರ ಅವೆಲ್ಲ ರದ್ದು ಮಾಡ್ತಾರೆ. ಲೋಕಸಭಾ ಚುನಾವಣೆ ನೋಡಿ, ಬಿ ಜೆ ಪಿಯವರು ಸುಳ್ಳು ಹೇಳೋರೆ, ಬಿ ಜೆ ಪಿಯವರು ಸುಳ್ಳು ಹೇಳೋ ಇತಿಹಾಸನೇ ಅವ್ರದ್ದಿದೆ, ಬೇರೆ ಏನೂ ಹೇಳೋಂಗಿಲ್ಲ. ಅದನ್ಯಾಕೆ ಬಂದ್ ಮಾಡ್ತಾರೆ ಅದನ್ನು? ಅದನ್ನ ಇದಕ್ಕೆ ಏನು ಸಂಬಂಧ ರೀ? ಜನರಿಗೆ ಅನುಕೂಲ ಆಗಲಿ ನಾವು ಹೇಳಿ ಗ್ಯಾರಂಟಿ ಕೊಟ್ಟಿದ್ದಾರೆ. 2023 ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ವಾಗ್ದಾನವು 5 ವರ್ಷ ನಿರಂತರವಾಗಿ ಆ ಗ್ಯಾರಂಟಿಗಳು ಇರ್ತಾವೆ. ಬಿಜೆಪಿ ತಮ್ಮ ಸ್ಪರ್ಧೆ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹೇಳ್ತಾರೆ, ನನ್ನ ಮುಖ ನೋಡಿ ವೋಟ್ ಹಾಕಲ್ಲ, ಮೋದಿ ಮುಖ ನೋಡಿ ವೋಟ್ ಹಾಕಲ್ಲ. ನಿಜ, ಅವ್ರ ಮುಖ ನೋಡಿ ಯಾರು ಹಾಕಂಗಿಲ್ಲಲ್ಲ. ಅವ್ರೇನು ಮಾಡೇ ಇಲ್ಲ, ಎಲ್ಲಿ ಹೋಗೇ ಇಲ್ಲ, ಎಲ್ಲಿ ಬಂದೇ ಇಲ್ಲ, ಅವ್ರ ಅನುದಾನವನ್ನು ಬಳಸೇ ಇಲ್ಲ. ಅವ್ರ ಮುಖ ನೋಡಿ ಹಾಕಂಗಿಲ್ಲ. ಈಗ ಮೋದಿಯವ್ರ ಮುಖ ಕೂಡ ನೋಡೋದು ಬಂದಾಗಿದೆ. ಸರ್